ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು ಗೈಸ್, ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ತುಂಬ ಖುಷಿ ವಿಚಾರ ಇದೆ. ಅದೇನಪ್ಪ ಅಂತ ಅಂದರೆ ಬಿಗ್ ಬಾಸ್ ಸೀಸನ್ 12ರ ಬಿಗ್ ಅಪ್ಡೇಟ್ ಅಂತೂ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಕಿಚ್ಚರ್ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12ರ ನಿರೂಪಣೆ ಮಾಡಲ್ಲ ಅಂತ ಹೇಳಿದರು. ಸೊ ಅವರೇ ಅಫಿಷಿಯಲ್ ಆಗಿ ಮಾಡ್ತಾರೋ ಇಲ್ಲವೋ ಅಂತ ಈ ಒಂದು ಅಪ್ಡೇಟ್ನ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಹೌದು ಗೈಸ್, ಈ ಒಂದು ಅಪ್ಡೇಟ್ನಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗೈಸ್, ಇನ್ಯಾಕ್ ತಡ, ಈ ಒಂದು ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಪಿನ್ ಟು ಪಿನ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ಯಾರು ಈ ಒಂದು ಬಿಗ್ ಬಾಸ್ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಎಲ್ಲ ವಿಷಯಗಳನ್ನೂ ನಾನು ನಿಮಗೆ ತಿಳಿಸ್ಕೊಳ್ತೀನಿ. ಓಕೆ ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದವರು ಮೇಜರ್ ಆಗಿ ಈ ಒಂದು ಕಂಟೆಸ್ಟೆಂಟ್ ಯಾವಾಗ ಬರ್ತಾರೆ ಮತ್ತು ಯಾರೆಲ್ಲ ಬರ್ತಾರೆ, ಯಾವಾಗಿಂದ ಶುರು, ಇದರ ಬಗ್ಗೆ ಅವರು ಈ ಒಂದು ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ರು ಬಿಗ್ ಬಾಸ್ ಬಗ್ಗೆ. ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ಈ ಒಂದು ಸೀಸನ್ನ ಯಾರು ನಿರೂಪಣೆ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಕಿಚ್ಚ ಸುದೀಪ್ ಅವರ ಎದುರಿಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ಬಾರಿನೂ ಕೂಡ ಕಿಚ್ಚರ್ ಅವರೇ ನಿರೂಪಣೆಯಲ್ಲಿ ಮುಂದುವರಿಯಲಿದ್ದಾರೆ. ಅವರು ಯಾಕೆ ಮುಂದುವರಿಯಲಿದ್ದಾರೆ, ಯಾಕೆ ಲಾಸ್ಟ್ ಸೀಸನ್ ಅವರು ಮಾಡಲ್ಲ ಅಂತ ಹೇಳಿದರು ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಲಾಸ್ಟ್ ಸೀಸನ್ ಅವರ ಫಿಲಮ್ಗೆ ಮತ್ತು ಅವರ ತಾಯಿ ಅವರಿಂದ ಅಗಲಿದ್ದರು. ಸೊ ಅದರಿಂದ ಅವರು ಈ ಒಂದು ಸೀಸನ್ನ ಮಾಡೋದಿಲ್ಲ, ಅವರ ತಾಯಿನೇ ಇಲ್ಲದ ಮೇಲೆ ನಾನು ಯಾಕೆ ಮಾಡಬೇಕು ಅಂತ ಅವರು ಅಂದ್ಕೊಂಡು ಈ ಒಂದು ಕ್ವಿಟ್ ಮಾಡಿದಂತೆ. ಬಟ್ ಅವರ ತಾಯಿಗೆ ಈ ಒಂದು ಪ್ರೋಗ್ರಾಮ್ ಇಷ್ಟ ಇತ್ತು. ಅವರು ಇಲ್ಲ ಅಂದರೂ ಕೂಡ ಈ ಒಂದು ಪ್ರೋಗ್ರಾಮ್ ನಾನು ನಡೆಸ್ಕೊಡ್ಬೇಕು, ನಮ್ಮ ತಾಯಿ ಇಷ್ಟಪಟ್ಟಂತಹ ಪ್ರೋಗ್ರಾಮ್ ಮತ್ತು ಅಭಿಮಾನಿಗಳೆಲ್ಲರೂ ಕೂಡ ಇಷ್ಟಪಟ್ಟಂತಹ ಈ ಒಂದು ಪ್ರೋಗ್ರಾಮ್ ಇದು. ಸೊ ಅವ್ರಿಗೋಸ್ಕರ ಮತ್ತು ನನ್ನ ಅಭಿಮಾನಿಗಳು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಅವ್ರಿಗೋಸ್ಕರನಾದರೂ ಕೂಡ ಈ ಒಂದು ಪ್ರೋಗ್ರಾಮ್ನ ನಾನು ನಡೆಸ್ಕೊಡ್ಬೇಕು ಅಂತ. ಸೊ ಇವರೇ ಡಿಸೈಡ್ ಆಗಿದ್ದಾರಂತೆ. ಅದರಿಂದ ಎಲ್ಲರೂ ಕೂಡ, ಅಂದರೆ ಬಿಗ್ ಬಾಸ್ ಟೀಮ್ ಏನಿದೆ ಎಲ್ಲರೂ ಕೂಡ ಬಂದು ಇವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದರು ಅಂತಲೇ ಹೇಳ್ಬೋದು. ನಂತರ ಕಿಚ್ಚರ್ ಅವರು ಈ ಒಂದು ಅಪ್ಡೇಟ್ಗೆ ಬಂದ ನಂತರ ಲಾಸ್ಟ್ ಸೀಸನ್ ಯಾವೆಲ್ಲ ಅಭ್ಯರ್ಥಿಗಳಿದ್ರು ಅವರು ಕೂಡ ಮಾತಾಡಿದ್ದಾರೆ. ನಂತರ ಸಾಕಷ್ಟು ಈ ಒಂದು ಬಿಗ್ ಬಾಸ್ ಸೀಸನ್ 1ರಿಂದ 14 ಸೀಸನ್ ಯಾವೆಲ್ಲ ಅಭ್ಯರ್ಥಿ ಬಂದಿದ್ದರು ಎಲ್ಲರೂ ಕೂಡ ಕಿಚ್ಚನ ಬಗ್ಗೆ ಮತ್ತು ಈ ಒಂದು ಬಿಗ್ ಬಾಸ್ ಬಗ್ಗೆ ತುಂಬಾ ಮಾತಾಡಿದರು. ಸೊ ಆ ಒಂದು ವೀಟನ್ನು ಕೂಡ ಪ್ಲೇ ಮಾಡಿ ತೋರಿಸಿದಾಗ ಕಿಚ್ಚರ್ ಅವ್ರಿಗೆ ಮನಸ್ಸು ಮುಟ್ಟಿದೆ ಅಂತಲೇ ಹೇಳ್ಬೋದು. ನಂತರ ಆ ಒಂದು ಪ್ರೆಸ್ ಮೀಟ್ಗೆ ಬಂದಿರುವಂತಹ ಪತ್ರಕರ್ತರೆಂದರೆ ಅವರ ಒಂದು ಕ್ವಶನ್ಗಳು ಶುರುವಾಗುತ್ತೆ. ಯಾವಾಗ ಶುರುವಾಗುತ್ತೆ, ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ, ಕಂಡೀಷನ್ಗಳು ಇರ್ತವ, ಎಲ್ಲ ತುಂಬಾ ಕ್ವಶನ್ಗಳು ಕೇಳಿದ್ರು. ಬಟ್ ಅವರ ಒಂದು ಉತ್ತರ ಬಂದಿದ್ದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೆ ಕಿಚ್ಚರ್ ಅವರ ಒಂದು ಪ್ರೋಮೋ ಬರುತ್ತೆ, ಅದರಲ್ಲಿ ನಿಮಗೆ ಎಲ್ಲ ಕೂಡ ಕ್ಲಾರಿಟಿ ಕೊಡ್ತೀವಿ. ಯಾಕೆಂದರೆ ಎಲ್ಲ ವಿಚಾರಗಳನ್ನು ಕೂಡ ಈ ಟೈಮ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ರೆ ಸೊ ಆ ಒಂದು ಮಜಾ ಇರೋದಿಲ್ಲ, ನಿಮಗೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಸೊ ಎಲ್ಲನೂ ಕೂಡ ನೀವು ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಕಿಚ್ಚನ ಒಂದು ಸಂಭಾವನೆಗೆ ಬರೋದಾದರೆ ಅವರ ಒಂದು ಸಂಭಾವನೆಯನ್ನು ಯಾರೂ ಕೂಡ ಡಿಸ್ಕ್ಲೋಸ್ ಮಾಡಲಿಲ್ಲ. ಸೊ ಈ ಬಾರಿ ಅವರ ಸಂಭಾವನೆ ಸ್ವಲ್ಪ ಹೈಕ್ ಆಗಿದೆ ಅಂತ ಅವರೇ ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಬಿಗ್ ಬಾಸ್ನ ಈ ಒಂದು ಅಪ್ಡೇಟ್ ಆಗಿದೆ. ಸೊ ಗೈಸ್, ಯಾರೆಲ್ಲ ಬರ್ತಾರೆ ಈ ಒಂದು ಬಿಗ್ ಬಾಸ್ಗೆ, ಯಾರು ಬರ್ಬೋದು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪಕ್ಕ ಯಾರು ಬರ್ತಾರೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಯಾವ ರೀತಿ ಹೇಳ್ತೀನಿ ಅಂದರೆ, ಈ ಒಂದು ಕಲರ್ಸ್ ಕನ್ನಡ ಟೀಮಲ್ಲಿ ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಒಂದು ಮುಖಾಂತರ ನನಗೆ ಇನ್ಫಾರ್ಮೇಷನ್ ಸಿಗ್ಬೋದು. ಸೊ ಸಿಕ್ಕಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.